ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಸಂಚಿಕೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ದಯಮಾಡಿ ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ದಿನನಿತ್ಯ ನಮ್ಮ ಮನೆಗಳಲ್ಲಿ ನಾವು ಬಳಸುವಂತಹ 5 ವಸ್ತುಗಳ ಇನ್ವೆನ್ಷನ್ ಹೇಗೆ ಆಯಿತು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಕ್ಕೆ ಹೊರಟಿದ್ದೀನಿ. ಮತ್ತೆ ಈ ವಸ್ತುಗಳನ್ನ ಕಂಡು ಹಿಡಿಬೇಕು, ಇನ್ವೆಂಟ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಬೈ ಮಿಸ್ ಆಗಿ ಇವುಗಳು ಉತ್ಪತ್ತಿಯಾಗಿದ್ದು. ಸೊ ವಿಜ್ಞಾನಿಗಳು ಏನೋ ಮಾಡಲು ಹೋಗಿ ಇನ್ನೊಂದೇನೋ ಆಯಿತು ಅಂತಾರಲ್ಲ, ಹಾಗೆ ಈ ವಸ್ತುಗಳು ಇನ್ವೆಂಟ್ ಆಗಿದ್ದು. ಸೊ ಇದನ್ನ ಪ್ರತಿನಿತ್ಯವೂ ಕೂಡ ನಮ್ಮ ಮನೆಯಲ್ಲಿ ನಾವು ಬಳಸ್ತೀವಿ. ಆ ವಸ್ತುಗಳ ಇತಿಹಾಸ, ಆ ವಸ್ತುಗಳು ಹೇಗೆ ಕಂಡು ಹಿಡಿಯಲಾಯಿತು ಅನ್ನುವಂತಹ ಕತೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ವಿಯೆಟ್ನಾಂ ವಾರ್ ನಡೆಯುತ್ತಿದ್ದಾಗ ಆರ್ಮಿ ಆಫೀಸರ್ಗಳ ಕೈಗೆ ಒಂದು ಕೆಮಿಕಲ್ ಸಿಗುತ್ತೆ. ಅದನ್ನ ಗಾಯಗೊಂಡವರ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು, ಅವರ ರಕ್ತಸ್ರಾವ ನಿಂತು ಬಿಡ್ತಾ ಇತ್ತು. ಹೌದು, ಎಷ್ಟೇ ದೊಡ್ಡ ಗಾಯವಾದರೂ ಕೂಡ ಇದು ಸ್ಪ್ರೇ ಮಾಡಿದ್ರೆ ಸಾಕು ರಕ್ತಸ್ರಾವ ನಿಂತು ಹೋಗ್ತಾ ಇತ್ತು. ಆ ಸಮಯದಲ್ಲಿ ಈ ಕೆಮಿಕಲ್ ಬಳಸಿ ಸಾವಿರಾರು ಜನರ ಜೀವ ಕೂಡ ಉಳಿಸಲಾಯಿತು. ಆದರೆ ಇಂದು ಈ ಕೆಮಿಕಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದು ಯಾವುದು ಅಂತ ಗೊತ್ತಾದ್ರೆ ನೀವು ಕೂಡ ಒಂದು ಕ್ಷಣ ಅಚ್ಚರಿಯಾಗ್ತೀರಾ. ಫ್ರೆಂಡ್ಸ್, ಮೊದಲನೇದಾಗಿ ಕೋಕಾ ಕೋಲಾ. ನಾವೆಲ್ಲರೂ ಕುಡಿತೀವಿ. ಸಾಫ್ಟ್ ಡ್ರಿಂಕ್, ಎನರ್ಜಿ ಡ್ರಿಂಕ್, ರಿಫ್ರೆಶ್ಮೆಂಟ್ ಡ್ರಿಂಕ್ ಅಂತ ಕರೆಸಿಕೊಳ್ಳುವಂತಹ ಕೋಕಾ ಕೋಲಾ. ಇದನ್ನ ನಾನು ಕಂಡು ಹಿಡಿಲೇಬೇಕು ಅಂತ ಕಂಡು ಹಿಡಿದಿದ್ದಲ್ಲ. ಒಬ್ಬ ವ್ಯಕ್ತಿ ಈ ಕೋಕಾ ಕೋಲಾವನ್ನ ಕಂಡು ಹಿಡಿಯೋಕ್ಕೂ ಕೂಡ ಆತನ ಜೀವನದಲ್ಲಿ ಒಂದು ಕರಾಳ ಕಥೆ ಇದೆ. ಕೋಕಾ ಕೋಲಾ ಇವಾಗ ಸಾಫ್ಟ್ ಡ್ರಿಂಕ್ ಆಗಿದೆ, ಬಟ್ ಕೋಕಾ ಕೋಲಾ ಫಸ್ಟ್ಗೆ ಶುರುವಾದಾಗ ಇದರಲ್ಲಿ ಆಲ್ಕೋಹಾಲ್ ಮತ್ತು ಕೊಕೇನ್ ಕೂಡ ಮಿಕ್ಸ್ ಆಗಿತ್ತು. ಆಲ್ಕೋಹಾಲ್ ಮತ್ತೆ ಕೊಕೇನ್ ಹೊರ ಬಂದ ಮೇಲೆ ಈ ಕೋಕಾ ಕೋಲಾ ಒಂದು ರಿಫ್ರೆಶ್ಮೆಂಟ್ ಎನರ್ಜಿ ಡ್ರಿಂಕ್ ಆಗಿ ಹೊರಬಂತು. ಕೋಕಾ ಕೋಲಾಗೆ ಕೋಕಾ ಕೋಲಾ ಅಂತಾನೆ ಹೆಸರು ಬರೋಕ್ಕೂ ಕೂಡ ಒಂದು ಕಾರಣ ಇದೆ. ಇದರ ಹಿಂದೆ ತುಂಬಾ ದೊಡ್ಡದಾಗಿರುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡೋಣ ಬನ್ನಿ. ದಿನನಿತ್ಯ ನಾವು ಬಳಸುವಂತಹ ಹಲವು ವಸ್ತುಗಳು ಯಾವುದೋ ಉದ್ದೇಶದಿಂದ ಅಲ್ಲ, ಅಚಾನಕ್ ಆಗಿ ಅದರ ಇನ್ವೆಂಟ್ ಆಗಿದ್ದು. ಮೊದಲನೆಯದಾಗಿ ಕೋಕಾ ಕೋಲಾ. ಯಾರಿಗೆ ಗೊತ್ತಿತ್ತು ಹೇಳಿ, ಅಂದಿನ ತಲ್ವಾರ್ನ ಒಂದು ವಾರ್ನ ಕಾರಣದಿಂದ ವಿಶ್ವದ ಅತಿ ಪ್ರಸಿದ್ಧ ಸಾಫ್ಟ್ ಡ್ರಿಂಕ್ ತಯಾರಾಗುತ್ತೆ ಅಂತ. ಹೌದು, ಅದು 1865ರ ಸಮಯ. ಆಗ ಡಾಕ್ಟರ್ ಪೆಂಬರ್ಟನ್ ಈತನಿಗೆ ಅಮೆರಿಕನ್ ಆರ್ಮಿ ಲೆಫ್ಟಿನೆಂಟ್ ಕರ್ನಲ್ ಅನ್ನೋ ರ್ಯಾಂಕ್ ಕೂಡ ಕೊಟ್ಟಿತ್ತು. ಬ್ಯಾಟಲ್ ಆಫ್ ಕೊಲಂಬೋ ನಡೆಯುತ್ತಿರುವಾಗ ಆತನ ಬೆನ್ನಿಗೆ ತಲ್ವಾರ್ನಿಂದ ವಾರ್ ಮಾಡಲಾಗುತ್ತೆ. ಅದರ ನೋವು ಎಷ್ಟೊಂದು ಹೆಚ್ಚಿತ್ತಂದ್ರೆ ಡಾಕ್ಟರ್ ಪೆಂಬರ್ಟನ್ ಮಾರ್ಫಿನ್ ನ ಬಳಕೆ ಶುರು ಮಾಡಿಬಿಡ್ತಾರೆ. ಇದೊಂದು ಅಡಿಕ್ಟಿವ್ ಡ್ರಗ್ ಆಗಿದ್ದು, ಆ ಸಮಯದಲ್ಲಿ ಯಾವುದೇ ಮೆಡಿಸಿನ್ ಕೆಲಸ ಮಾಡದೇ ಇದ್ದಾಗ ಇದನ್ನ ಬಳಸಲಾಗ್ತಿತ್ತು. ನಂತರ ಆತನ ಗಾಯವೇನೋ ವಾಸಿಯಾಯಿತು, ಆದರೆ ಅಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಗಿತ್ತು. ಹೌದು, ಆತ ಮಾರ್ಫಿನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದ. ಮತ್ತದರಿಂದ ಹೊರಬರೋಕೆ ಪ್ರಯತ್ನವೂ ಕೂಡ ಶುರು ಮಾಡಿದ್ದ. ಆ ಸಮಯದಲ್ಲಿ ಆಲ್ಕೋಹಾಲ್ ಮತ್ತು ಕೊಕೇನ್ ಅನ್ನ ಕೆಟ್ಟದ್ದು ಎನ್ನಲಾಗುತ್ತಿರಲಿಲ್ಲ. ಅದನ್ನ ಯಾರು ಬೇಕಾದರೂ ಖರೀದಿಸಿ ಬಳಸಬಹುದಾಗಿತ್ತು. ಅವನು ಆತನಿಗಾಗಿಯೇ ಒಂದು ಔಷಧಿಯನ್ನ ತಯಾರು ಮಾಡೋಕೆ ಮುಂದಾಗ್ತಾನೆ. ಅದರಲ್ಲಿ ಕೋಲಾ ನಟ್ಸ್ ಮತ್ತು ಡಮಿಯಾನಾ ಪ್ಲಾಂಟ್ ನ ರಸವನ್ನ ಹಾಕಿ ಅದರ ಮೇಲೆ ಕೊಕೇನ್ ಮತ್ತು ಆಲ್ಕೋಹಾಲ್ ನ ಮಿಶ್ರಣವನ್ನ ಕೂಡ ಹಾಕಿಬಿಡ್ತಾನೆ. ಆಗ ಇದೊಂದು ಆಲ್ಕೋಹಾಲಿಕ್ ಡ್ರಿಂಕ್ ಅಷ್ಟೇ ಅಲ್ಲದೆ ಪೇನ್ ಕಿಲ್ಲರ್ ನ ಕೆಲಸವನ್ನ ಕೂಡ ಇದು ಮಾಡ್ತಿತ್ತು. ಇದನ್ನ ಪೆಂಬಲ್ಟನ್ಸ್ ಫ್ರೆಂಚ್ ವೈನ್ ಕೋಕಾ ಎಂದು ಹೆಸರಿಡಲಾಯಿತು. ಆತ ತನ್ನ ಕೆಟ್ಟ ಅಭ್ಯಾಸವನ್ನ ಬಿಡಲು ಮತ್ತೊಂದನ್ನ ರೆಡಿ ಮಾಡಿದ್ದ ಅಷ್ಟೇ. ಸುಮಾರು 20 ವರ್ಷಗಳ ನಂತರ 1886ರಲ್ಲಿ ಆಂಟಿ ಆಲ್ಕೋಹಾಲಿಸಂ ಕ್ಯಾಂಪೇನ್ ನಡೆದು ಆಗ ಆಲ್ಕೋಹಾಲ್ ಮತ್ತು ಕೊಕೇನ್ ನ ವಿರುದ್ಧವಾದ ಕಾನೂನೊಂದು ಪಾಸ್ ಆಯಿತು. ಲೋಕಲ್ ಫಾರ್ಮಸಿ ಸ್ಟೋರ್ನ ಮಾಲೀಕನೊಬ್ಬ ಪೆಂಬರ್ಟನ್ಗೆ ಹೇಳ್ತಾನೆ, ನೀನೀಗ ನಿನ್ನ ಫ್ರೆಂಚ್ ವೈನ್ ಕೋಕಾನಿಂದ ಆಲ್ಕೋಹಾಲ್ ಮತ್ತು ಕೊಕೇನ್ ಅನ್ನ ತೆಗೆಯಬೇಕಾಗುತ್ತೆ ಎಂದು. ಇದೇ ಕಾರಣದಿಂದ ಡಾಕ್ಟರ್ ಪೆಂಬರ್ಟನ್ ಕೆಲ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಅದರಲ್ಲಿ ಕೇವಲ ಕೋಲಾ ನಟ್ಸ್ ಮತ್ತು ಕೋಕಾ ಎಲೆಗಳನ್ನ ಬೆಳೆಸಿ ಒಂದು ಸಿರಪ್ ತಯಾರಿಸ್ತಾನೆ. ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಮಾಡಿ ಫಾರ್ಮಸಿ ಮಾಲೀಕನಿಗೆ ಇನ್ನೇನು ತೋರಿಸಬೇಕೆಂಬುವಷ್ಟರಲ್ಲೇ ಕೈತಪ್ಪಿ ಆ ಸಿರಪ್ ನಲ್ಲಿ ಕಾರ್ಬೋನೇಟೆಡ್ ವಾಟರ್ ಮಿಕ್ಸ್ ಮಾಡಿಬಿಡ್ತಾನೆ. ನಂತರ ಇದೇ ಡ್ರಿಂಕ್ ಫಾರ್ಮಸಿಯ ಮಾಲೀಕನಿಗೆ ಎಷ್ಟೊಂದು ಇಷ್ಟವಾಯಿತೆಂದ್ರೆ ಇದನ್ನ ಪೇನ್ ಕಿಲ್ಲರ್ ಅಲ್ಲ, ಇದೊಂದು ರಿಫ್ರೆಶಿಂಗ್ ಡ್ರಿಂಕ್ ಎಂದು ಮಾರಲು ಸಲಹೆ ನೀಡಿದ. ಈ ಡ್ರಿಂಕ್ ಕೋಲಾ ಮತ್ತು ಕೋಕಾ ಮಿಶ್ರಣದಿಂದ ತಯಾರಾದ ಕಾರಣದಿಂದ ಇದಕ್ಕೆ ಕೋಕಾ ಕೋಲಾ ಎಂದು ಹೆಸರಿಟ್ಟು ರಿಫ್ರೆಶಿಂಗ್ ಡ್ರಿಂಕ್ ನ ಹೆಸರಲ್ಲಿ ಮಾರಲು ಆರಂಭಿಸುತ್ತಾರೆ. ವಿಶ್ವದ ಮೊದಲ ಕೋಕಾ ಕೋಲಾ ಕೇವಲ 5 ಸೆಂಟ್ಸ್ಗೆ ಮಾರಲಾಗಿತ್ತು. ಆದರೆ ಡಾಕ್ಟರ್ ಪೆಂಬರ್ಟನ್ಗೆ ಗೊತ್ತಿತ್ತು, ಒಂದು ದಿನ ಇದು ನ್ಯಾಷನಲ್ ಡ್ರಿಂಕ್ ಆಗಿ ಖ್ಯಾತಿ ಪಡೆಯುತ್ತೆ ಅನ್ನೋದು. ಆತನಿಗಿದ್ದ ರೋಗ ಮತ್ತು ಹಣದ ಅಭಾವದಿಂದ ಅವನು ಈ ಡ್ರಿಂಕ್ ನ ಫಾರ್ಮುಲಾ ಫೇಮಸ್ ಬಿಸಿನೆಸ್ ಪರ್ಸನ್ ಎಸಾಗ್ರಿಕ್ಸ್ ಕ್ಯಾಂಡ್ಲರ್ಗೆ ಕೇವಲ $238ಗೆ ಮಾರಿಬಿಡ್ತಾನೆ. ಆದರೆ ಇವತ್ತು ಕೋಕಾ ಕೋಲಾದ ಮಾರ್ಕೆಟ್ ವ್ಯಾಲ್ಯೂ $260.47 ಬಿಲಿಯನ್ ನಷ್ಟಿದೆ. ಅಂದ್ರೆ 22,100 ಅರಬ್ ರೂಪಾಯಿಗಳಷ್ಟು.
ಫ್ರೆಂಡ್ಸ್, ಸೂಪರ್ ಗ್ಲೂ ಬಗ್ಗೆ ಅಂತೂ ನಿಮಗೆಲ್ಲ ಗೊತ್ತೇ ಇರುತ್ತೆ. ವಸ್ತುಗಳು ಮುರಿದೋದ್ರೆ ಅಥವಾ ಏನಾದರೂ ಅಂಟಿಸೋಕೆ ನಾವು ಸೂಪರ್ ಗ್ಲೂವನ್ನು ಅಂಟಿಸಿ ಅದನ್ನು ಹಾಕಿ ಎರಡು ವಸ್ತುಗಳನ್ನು ಜೋಡಿಸಿಬಿಡ್ತೀವಿ. ಈ ಸೂಪರ್ ಗ್ಲೂನ ಕಂಡು ಹಿಡಿದವ್ರು ಯಾರು, ಇದು ಹೇಗೆ ಉತ್ಪತ್ತಿ ಆಯಿತು ಅನ್ನುವಂತಹ ಕಥೆ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಸೂಪರ್ ಗ್ಲೂ ಯುದ್ಧದಲ್ಲಿ ಸಾವಿರಾರು ಸೈನಿಕರ ಜೀವವನ್ನ ಕೂಡ ಈ ಒಂದು ಗ್ಲೂ ಉಳಿಸಿದೆ. ಈ ಸೂಪರ್ ಗ್ಲೂಗೂ ಸೈನಿಕರ ಜೀವ ಉಳಿಸೋಕು ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಅದಕ್ಕೂ ಒಂದು ದೊಡ್ಡ ಕಥೆ ಇದೆ, ನೋಡೋಣ ಬನ್ನಿ. ನಿಮ್ಗೆ ಗೊತ್ತಾ, ವಿಯೆಟ್ನಾಂ ವಾರ್ನ ಸಮಯದಲ್ಲಿ ಒಂದೇ ಒಂದು ಕೆಮಿಕಲ್ ಸಾವಿರಾರು ಗಾಯಾಳುಗಳ ಜೀವ ಉಳಿಸಿತ್ತು. ಹೌದು, ಆಗ ಡಾಕ್ಟರ್ಸ್ ಫಸ್ಟ್ ಏಡ್ ನಲ್ಲಿ ಈ ಕೆಮಿಕಲ್ ಅನ್ನ ಸೈನಿಕರ ಗಾಯದ ಮೇಲೆ ಸ್ಪ್ರೇ ಮಾಡ್ತಿದ್ರು. ಅದರಿಂದ ಆ ಗಾಯ ತಕ್ಷಣಕ್ಕೆ ಒಣಗಿ ರಕ್ತಸ್ರಾವ ನಿಂತೋಗ್ತಿತ್ತು. ಈ ಕೆಮಿಕಲ್ ಬೇರೆ ಏನೂ ಅಲ್ಲ, ಅದುವೇ ಸೂಪರ್ ಗ್ಲೂ. ಇಂದು ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ. ಅಚ್ಚರಿಯ ಸಂಗತಿ ಏನಂದ್ರೆ, ಈ ಸೂಪರ್ ಗ್ಲೂ ಕೂಡ ಬೈ ಮಿಸ್ಟೇಕ್ ನಿಂದಲೇ ಇನ್ವೆಂಟ್ ಆಗಿತ್ತು. ವರ್ಲ್ಡ್ ವಾರ್ 2ರ ಸಮಯದಲ್ಲಿ ಸೈನಿಕರ ದೊಡ್ಡ ಸಮಸ್ಯೆ ಏನಾಗಿತ್ತೆಂದ್ರೆ, ಅವರು ತಮ್ಮ ಗನ್ನಿಂದ ಫೈರ್ ಮಾಡಿದಾಗ ಅವರ ಗುರಿ ಸರಿಯಾದ ನಿಶಾನೆಗೆ ತಲುಪುತ್ತಿರಲಿಲ್ಲ. ಈ ಸಮಸ್ಯೆಯನ್ನ ಬಗೆಹರಿಸಲೆಂದೇ US ಆರ್ಮಿಗೆ ನಿಶಾನೆ ಇಡಲು ಗನ್ನ ಮೇಲೆ ಒಂದು ಪ್ಲಾಸ್ಟಿಕ್ನ ಕೊಳವೆಯ ಅಗತ್ಯವಿತ್ತು. ಅದರ ಸಹಾಯದಿಂದ ಸರಿಯಾದ ಗುರಿ ಇಡುವಂತೆ ಈ ಸಾಧನವನ್ನ ತಯಾರಿಸಲು ಕೆಮಿಕಲ್ ಇಂಜಿನಿಯರ್ಗಳ ಒಂದು ಟೀಮ್ ಹೈರ್ ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಡಾಕ್ಟರ್ ಹ್ಯಾರಿ ಕೂವರ್ ಕೂಡ ಇದ್ರು. ಅದನ್ನ ನಿರ್ಮಿಸೋ ಭರದಲ್ಲಿ ಒಂದು ಬೇರೆಯದ್ದೇ ಕೆಮಿಕಲ್ ಅನ್ನ ಅವರು ತಯಾರಿಸಿ ಬಿಡ್ತಾರೆ. ಮತ್ತದು ತುಂಬಾನೇ ಅಡೆಸಿವ್ ಅಂದ್ರೆ ಅಂಟಾಗಿತ್ತು. ಸಯಾನೋ ಎಕ್ರಲೈಟ್ ಹೆಸರಿನ ಈ ಕೆಮಿಕಲ್ ಗನ್ಗಳಲ್ಲಿ ನಿಶಾನೆ ನೋಡೋಕಂತೂ ಕೆಲಸಕ್ಕೆ ಬರಲಿಲ್ಲ. 9 ವರ್ಷಗಳ ಬಳಿಕ ಡಾಕ್ಟರ್ ಹ್ಯಾರಿ ಕೋವರ್ ಕೊಡೆಕ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುವಾಗ ಅಲ್ಲಿ ಜೆಟ್ ಇಂಜಿನ್ ನ ಕೆನೋಪಿ ಕವರ್ ರೆಡಿ ಮಾಡೋಕಾಗಿ ಕೆಲ ಎಕ್ಸ್ಪೆರಿಮೆಂಟ್ಸ್ ಮಾಡಲಾಗ್ತಾ ಇತ್ತು. ಆ ಸಮಯದಲ್ಲಿ ಡಾಕ್ಟರ್ ಹ್ಯಾರಿ ಕೋವರ್ ಮತ್ತೆ ಸಯಾನೋ ಎಕ್ರಲೈಟ್ ಅನ್ನ ಅವರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ಈ ಬಾರಿಯೂ ಕೂಡ ಅದು ಅವಶ್ಯಕತೆಗೂ ಮೀರಿ ಅಂಟಾಗಿದ್ದ ಕಾರಣದಿಂದ ರಿಜೆಕ್ಟ್ ಮಾಡಿಬಿಡಲಾಗುತ್ತೆ. ಅಕಸ್ಮಾತ್ ಆಗಿ ಕೊಡೆಕ್ ನ ಮತ್ತೊಬ್ಬ ಕೆಮಿಸ್ಟ್ ನ ರಿಫ್ರಾಕ್ಟ್ರೋಮೀಟರ್ ಮುರಿದೋಗುತ್ತೆ. ಆಗ ಡಾಕ್ಟರ್ ಹ್ಯಾರಿ ಕೋವರ್ಗೆ ಒಂದು ಐಡಿಯಾ ಬರುತ್ತೆ. ಆಗ ಆತ ತನ್ನ ಬಳಿ ಇದ್ದ ಸೊಲ್ಯೂಷನ್ ಸಯಾನೋ ಎಕ್ರಲೈಟ್ ತಂದು ಆತನ ಬೆಲೆ ಬಾಳೋ ರಿಫ್ರಾಕ್ಟ್ರೋಮೀಟರ್ ಅನ್ನ ಕೆಲವೇ ಸೆಕೆಂಡುಗಳಲ್ಲಿ ಅಂಟಿಸಿ ಬಿಡ್ತಾನೆ. ಆಗ್ಲೇ ನೋಡಿ ಡಾಕ್ಟರ್ ಹ್ಯಾರಿ ಕೋವರ್ಗೆ ಗೊತ್ತಾಯಿತು, ಆತನಿಂದ ನಿರ್ಮಿಸಲ್ಪಟ್ಟ ಈ ಸೊಲ್ಯೂಷನ್ ವಸ್ತುಗಳನ್ನ ಪರ್ಮನೆಂಟ್ ಆಗಿ ಜೋಡಿಸುತ್ತೆ ಅನ್ನೋದು. ಮತ್ತಿದಕ್ಕೆ ಯಾವುದೇ ರೀತಿ ಹೀಟ್ ಮಾಡೋ ಅವಶ್ಯಕತೆಯೂ ಕೂಡ ಇರಲಿಲ್ಲ, ಶಕ್ತಿ ಹಾಕಿ ಪ್ರೆಸ್ ಮಾಡೋ ಅವಶ್ಯಕತೆಯೂ ಕೂಡ ಇರಲಿಲ್ಲ. 1958ರಲ್ಲಿ ಈ ಕೆಮಿಕಲ್ ಅನ್ನ ಕೊಡೆಕ್ ಈಸ್ಟ್ ಮ್ಯಾನ್ 910 ಹೆಸರಿನಲ್ಲಿ ಸೇಲ್ ಮಾಡೋಕೆ ಶುರು ಮಾಡಿಬಿಡುತ್ತೆ. ಆ ನಂತರ ಅದಕ್ಕೆ ಸೂಪರ್ ಗ್ಲೂ ಎಂದು ಹೆಸರಿಡಲಾಯಿತು. ವಸ್ತುಗಳನ್ನ ಜೋಡಿಸುವುದಷ್ಟೇ ಅಲ್ಲದೆ ಸೂಪರ್ ಗ್ಲೂವನ್ನ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಗಳಲ್ಲಿಯೂ ಫಿಂಗರ್ ಪ್ರಿಂಟ್ ರೆಕಾರ್ಡ್ ಮಾಡಲು ಕೂಡ ಬಳಸಲಾರಂಭಿಸಲಾಯಿತು. ಸೂಪರ್ ಗ್ಲೂವನ್ನ ಬಿಸಿ ಮಾಡಿದ ಮೇಲೆ ತಯಾರಾಗೋ ಫ್ಯೂಮ್ಸ್ ಕಾಣದೇ ಇರೋ ಫಿಂಗರ್ ಪ್ರಿಂಟ್ ಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ ಮತ್ತು ಕೆಲವೇ ನಿಮಿಷಗಳಲ್ಲಿ ಅದು ಒಣಗಿ ಹೋದ ಮೇಲೆ ಅದರ ಮೇಲೆ ಫಿಂಗರ್ ಪ್ರಿಂಟ್ ಕೂಡ ಬಿದ್ದಾಗಿರ್ತಿತ್ತು. ಆದ್ರೆ ಮೊದಲು ಫಸ್ಟ್ ಏಡ್ ನಲ್ಲಿ ಬ್ಲೀಡಿಂಗ್ ಸ್ಟಾಪ್ ಮಾಡೋಕೆ ಬಳಸಲಾಗುತ್ತಿದ್ದ ಸೂಪರ್ ಗ್ಲೂ ಇಂದಿಗೂ ಬಳಸಲಾಗುತ್ತೆ. ಆದರೆ ಅದನ್ನ ಮನೆಯಲ್ಲಿ ನೀವು ತಪ್ಪಿಯೂ ಟ್ರೈ ಮಾಡಬೇಡಿ. ಹುಕ್ ಅಂಡ್ ಲೂಪ್ ಟೇಪ್. ಹುಕ್ ಅಂಡ್ ಲೂಪ್ ಟೇಪ್ ಬಗ್ಗೆ ಈ ವರ್ಡ್ ನೀವು ಕೇಳಿರಲ್ಲ ಅಂತ ಅನ್ಕೋತೀನಿ, ಬಟ್ ಇದನ್ನ ಎಲ್ಲರೂ ನೋಡಿರ್ತೀರಾ. ಹುಕ್ ಅಂಡ್ ಲೂಪ್ ಟೇಪ್ ಅಂದ್ರೆ ನಾವು ನಮ್ಮ ಸ್ಯಾಂಡಲ್ಗಳಲ್ಲಿ ಟೇಪ್ನ ಅಂಟಿಸ್ತೀವಲ್ಲ, ನಮ್ಮ ಸ್ಯಾಂಡಲ್ನ ಅಂಟಿಸೋದು. ಮತ್ತೆ ನೀವು ಹೊಸ ಚಾರ್ಜರ್ ತಗೊಂಡ್ರೆ ಆ ಚಾರ್ಜರ್ಗೆ ಒಂದು ಟೇಪ್ ರೀತಿಯಲ್ಲಿ ಅಂಟಿಸಿರ್ತಾರೆ, ಹಿಂಗೆ ಮೆತ್ತೋದು ತೆಗೆಯೋದು ಮಾಡ್ತೀವಲ್ಲ, ಅದೇ ಹುಕ್ ಅಂಡ್ ಲೂಪ್ ಟೇಪ್. ಈ ಟೇಪ್ ಕಂಡು ಹಿಡಿಯೋಕ್ಕೂ ತುಂಬಾ ವಿಶೇಷವಾಗಿರುವಂತಹ ಒಂದು ಕಾರಣ ಇದೆ. ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ತನ್ನ ನಾಯಿಯನ್ನ ತಗೊಂಡು ವಾಕಿಂಗ್ಗೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇದ್ದಾಗ ಆತನ ಮೈಗೆ ಒಂದು ಬೀಜ ಅಂಟಿಕೊಳ್ಳುತ್ತೆ, ಗಿಡದಲ್ಲಿರುವಂತಹದ್ದು. ಅದನ್ನ ತಗೊಂಡು ಹೋಗಿ ಮನೆಯಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾನೆ. ನೋಡಿದ್ಮೇಲೆ ಹೊಳೆಯುತ್ತೆ ಆತನಿಗೆ ಈ ಟೇಪ್ ರೆಡಿ ಮಾಡೋ ಐಡಿಯಾ. ಹಾಗಾದ್ರೆ ಇದರ ಕಥೆ ಏನು ಅಂತ ನೋಡೋಣ ಬನ್ನಿ. ಬ್ಲಡ್ ಪ್ರೆಷರ್ ಚೆಕ್ ಮಾಡೋಕೆ ಆಗಲಿ, ಮಕ್ಕಳ ಶೂಗಳಲ್ಲೇ ಆಗಿರಲಿ, ಅಥವಾ ಮೊಬೈಲ್ ಲ್ಯಾಪ್ಟಾಪ್ ಚಾರ್ಜರ್ ವೈರ್ಗಳನ್ನ ಸುತ್ತಿಡಲೇ ಆಗಿರಲಿ, ಎಲ್ಲರ ಮನೆಯಲ್ಲೂ ಹುಕ್ ಅಂಡ್ ಲೂಪ್ ಟೇಪ್ ನ ಬಳಕೆ ಇದ್ದೇ ಇರುತ್ತೆ. ಇದನ್ನ ವೆಲ್ಕ್ರೋ ಅಂತಲೂ ಕರೆಯಲಾಗುತ್ತೆ. ಆದರೆ ಇದು ಯಾವಾಗ ಇನ್ವೆಂಟ್ ಆಯ್ತು ಗೊತ್ತಾ? 1941ರಲ್ಲಿ ಜಾರ್ಜ್ ಡಿಮೆಸ್ಟ್ರಲ್ ಎಂಬ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲಿಪ್ಸ್ ನ ಗುಡ್ಡಗಳ ಮೇಲೆ ತನ್ನ ನಾಯಿಯೊಂದಿಗೆ ಹೈಕಿಂಗ್ ಮಾಡೋಕೆ ಹೊರಟಾಗ ಆತನಿಗೆ ಬರ್ಡಾಕ್ ಪ್ಲಾಂಟ್ ನ ಬೀಜಗಳು ಆತನ ಸಾಕ್ಸ್, ಪ್ಯಾಂಟ್ ಮತ್ತು ಆತನ ನಾಯಿಗೂ ಕೂಡ ಅಂಟಿಕೊಳ್ಳುತ್ತಲೇ ಇದ್ದವು. ಆಗ ಅವನು ಥಿಂಕ್ ಮಾಡ್ತಾನೆ, ಸ್ವಲ್ಪವೇ ಟಚ್ ಆದ್ರೂ ಕೂಡ ಇದು ನಮಗೆ ಅಂಟಿಕೊಳ್ಳುತ್ತೆ, ಹೇಗೆ
ಎಂದ್ಯೋಚಿಸಿ ಕೆಲ ಬೀಜಗಳನ್ನ ತನ್ನೊಡನೆ ಮನೆಗೆ ಕೊಂಡು ಹೋಗಿ ಅದನ್ನ ಮೈಕ್ರೋಸ್ಕೋಪ್ನಿಂದ ನೋಡ್ತಾನೆ. ಆಗ ಗೊತ್ತಾಗುತ್ತೆ ಈ ಬೀಜದ ಮುಳ್ಳುಗಳು ಹುಕ್ನ ರೀತಿಯಲ್ಲಿ ಮುಂದೆ ಕೊಂಕಾಗಿದ್ದು ಬಟ್ಟೆಯಲ್ಲಿರೋ ದಾರಗಳಿಗೆ ಇದು ಸಿಕ್ಕಾಕೊಂಡ್ಬಿಡುತ್ತೆ ಅನ್ನೋದು ಆತನಿಗೆ ತಿಳಿಯುತ್ತೆ. ಈ ಪ್ಲಾಂಟ್ ನ್ಯಾಚುರಲ್ ಆಗಿಯೇ ಹೀಗೆಯೇ ಇರುತ್ತೆ. ತನ್ನ ಬಳಿಯಿಂದ ಸಾಗುವ ಪ್ರಾಣಿಗಳಿಗೆ ಇದರ ಬೀಜಗಳು ಸಿಕ್ಕಾಕಿಕೊಂಡು ಬಿಡುತ್ತೆ. ಜಾರ್ಜ್ ಡಿಮೆಸ್ಟ್ರಲ್ಗೆ ಇದೊಂದು ಅಚ್ಚರಿಯಂತೆಯೇ ಅನುಭವವಾಯಿತು. ಆಗ ಆತ ಈ ವಿಧಾನವನ್ನೇ ಬಳಸಿ ಏನನ್ನಾದರೂ ಬಳಕೆಗೆ ಸಹಾಯವಾಗುವಂತಹದ್ದನ್ನ ನಿರ್ಮಿಸಲು ನಿರ್ಧರಿಸಿದ ಮತ್ತು ಆತ 1955ರಲ್ಲಿ ತನ್ನ ಈ ಇನ್ವೆನ್ಷನ್ ಅನ್ನ ಪಬ್ಲಿಷ್ ಮಾಡಿದ ಮತ್ತು ಆತನ ಹೆಸರಿನಲ್ಲೇ ಪೇಟೆಂಟ್ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿಕೊಂಡ. ಹುಕ್ ಅಂಡ್ ಲೂಪ್ ಟೇಪ್ 2 ಭಾಗದಲ್ಲಿ ಸಿಗುತ್ತೆ. ಒಂದರಲ್ಲಿ ಕೇವಲ ಹುಕ್ಗಳಿದ್ದರೆ ಇನ್ನೊಂದರಲ್ಲಿ ನೈಲಾನ್ನ ಲೂಪ್ಸ್ ಇರುತ್ತೆ. ಇವೆರಡು ಟಚ್ ಆಗುತ್ತಲೇ ಅಂಟಿಕೊಂಡು ಬಿಡುತ್ತೆ. ಬರ್ಡಾಕ್ ಬೀಜಗಳ ಹಾಗೆ ಇಂದು ವೆಲ್ಕ್ರೋ 7 ದೇಶಗಳಲ್ಲಿ ತಯಾರಿಸಲಾಗುತ್ತೆ. ಆ ಕಂಪನಿಗಳಲ್ಲಿ ಸುಮಾರು 2500 ಕೆಲಸಗಾರರು ಕೂಡ ಕಾರ್ಯನಿರ್ವಹಿಸುತ್ತಾರೆ. ಪ್ಲೇಡೋ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಸೊ ಇದೊಂದು ಹೊಸ ವರ್ಡ್ ಪ್ಲೇಡೋ ಅನ್ನುವಂತಹದ್ದು. ಇದು ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಹಿಂದೆ ಮೊದಲೆಲ್ಲ ತುಂಬ ಚಳಿ ಇರುವಂತಹ ಪ್ರದೇಶದಲ್ಲಿ ಮನೆಯನ್ನ ಹೀಟ್ ಆಗಿಡಕ್ಕೆ, ಗರಂ ಆಗಿಡಕ್ಕೆ ಮನೆಯಲ್ಲಿ ಕಲ್ಲಿದ್ದಲನ್ನ ಬಳಸ್ತಾ ಇದ್ರು. ಕಲ್ಲಿದ್ದಲನ್ನ ಹಚ್ಚಿಬಿಟ್ರೆ ಕಲ್ಲಿದ್ದಲಿಂದ ಮನೆಯೆಲ್ಲ ಗರಂ ಆಗಿರ್ತಿತ್ತು, ಬಿಸಿಯಾಗಿರ್ತಿತ್ತು. ಆದರೆ ಆ ಕಲ್ಲಿದ್ದಲಿನಿಂದಲೇ ಮನೆಯೆಲ್ಲ ಕಪ್ಪು ಬಣ್ಣದ ಒಂದು ಲೇಯರ್ ಮನೆಯ ಗೋಡೆಗಳ ಮೇಲೆ ಅಂಟ್ಕೊಳ್ತಿತ್ತು. ಆ ಲೇಯರ್ ಅಂಟ್ಕೋಬಾರ್ದು, ಅದನ್ನ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಪ್ಲೇಡೋ ರೆಡಿ ಆಗುತ್ತೆ. ಬಟ್ ಆ ಪ್ಲೇಡೋ ಕೆಲವು ವರ್ಷಗಳ ನಂತರ ಫ್ಲಾಪ್ ಆಗುತ್ತೆ. ಅದಾದ್ಮೇಲೆ ಆ ಪ್ಲೇಡೋ ಬೇರೆ ರೀತಿಯಲ್ಲಿ ಕೆಲಸಕ್ಕೆ ಬರುತ್ತೆ. ಅದನ್ನ ನೀವು ಕೂಡ ಇವತ್ತು ಕೂಡ ನೋಡಿರ್ತೀರಾ. ಸೊ ಅದು ಎಲ್ಲಿ ಕೆಲಸಕ್ಕೆ ಬರುತ್ತೆ, ಹೇಗೆ ಕೆಲಸಕ್ಕೆ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ವರ್ಲ್ಡ್ ವಾರ್ 2ಕ್ಕೂ ಮೊದಲು ಮನೆಗಳಲ್ಲಿ ಹೀಟರ್ನ ಬದಲು ಕಲ್ಲಿದ್ದಲನ್ನ ಬಳಸಲಾಗ್ತಿತ್ತು. ಆದ್ರೆ ಇದರ ಬಳಕೆಯಿಂದ ಮನೆ ತುಂಬೆಲ್ಲ ಕಪ್ಪು ಹೊಗೆ ಲೇಯರ್ ಒಂದು ಅಂಟಿಕೊಂಡು ಬಿಡ್ತಿತ್ತು. ಆಗ್ಲೇ ಪ್ಲೇಡೋನ ಇನ್ವೆಂಟ್ ಮಾಡಲಾಗುತ್ತೆ. ಇದರ ಬಳಕೆಯಿಂದಲೇ ಆ ಕಪ್ಪುತನವನ್ನ ಅಳಿಸಲಾಗ್ತಿತ್ತು. ಆದರೆ ವರ್ಲ್ಡ್ ವಾರ್ 2ರ ಬಳಿಕ ನ್ಯಾಚುರಲ್ ಗ್ಯಾಸ್ ಅನ್ನ ಹೀಟರ್ನ ಮಾದರಿಯಲ್ಲಿ ಬಳಸಲು ಶುರು ಮಾಡಿಬಿಡಲಾಗುತ್ತೆ. ನೋಹಾ ಮತ್ತು ಜೋಸೆಫ್ರ ಪ್ಲೇಡೋನ ಇನ್ವೆನ್ಷನ್ ಈಗ ಯಾವುದೇ ಉಪಯೋಗಕ್ಕೆ ಇರಲಿಲ್ಲ. ಆದರೆ ಕೆಲ ವರ್ಷಗಳ ಬಳಿಕ 1950ರಲ್ಲಿ ಜೋಸೆಫ್ ಗಮನಿಸ್ತಾನೆ, ತನ್ನ ಸಹೋದರಿ ಅವಳೊಬ್ಬ ಸ್ಕೂಲ್ ಟೀಚರ್ ಆಗಿದ್ದು ಅವಳು ಆ ಪ್ಲೇಡೋ ತನ್ನ ಸ್ಟೂಡೆಂಟ್ಸ್ಗೆ ಮಜವಾದ ಮಾಡೆಲ್ಗಳನ್ನ ನಿರ್ಮಿಸೋಕೆ ಕೊಡ್ತಿದ್ಲು. ಅಲ್ಲಿಂದಲೇ ಆತನಿಗೆ ಐಡಿಯಾ ಹೊಳೆದು ಆತ ರೇನ್ಬೋ ಕ್ರಾಫ್ಟ್ ಕಂಪನಿಯನ್ನ ಶುರು ಮಾಡಿ ಅದನ್ನ ಮಕ್ಕಳ ಆಟಿಕೆಗಳಂತೆ ಸೇಲ್ ಮಾಡೋಕೆ ಮುಂದಾಗ್ತಾನೆ. ವಫ್ರಿನ್ ಬಗ್ಗೆ ನಿಮ್ಗೆ ಗೊತ್ತಾ? ವಫ್ರಿನ್ ಅನ್ನುವಂತಹದ್ದು ಇದೊಂದು ಮೆಡಿಸಿನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು ವರ್ಡ್. ಇದೊಂದು ಟ್ಯಾಬ್ಲೆಟ್, ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಯಾರಿಗೆ ಹೃದಯಾಘಾತವಾಗಿರುತ್ತೋ ಅವರ ಬ್ಲಡ್ ಗಟ್ಟಿ ಆಗ್ತಾ ಇರೋದನ್ನ ಬ್ಲಡ್ ತಿಳಿ ಮಾಡೋಕ್ಕೆ ವಫ್ರಿನನ್ನ ಕೊಡ್ತಾರೆ. ಬಟ್ ಇದು ಕಂಡು ಹಿಡಿಯೋಕ್ಕೂ ಕೂಡ ಒಂದು ತುಂಬಾ ದೊಡ್ಡದಾಗಿರುವಂತಹ ಕಥೆ ಇದೆ. ಇದನ್ನ ಕಂಡು ಹಿಡಿದಿದ್ದಲ್ಲ, ಇದು ಕೂಡ ಈ ಎಲ್ಲದರ ರೀತಿಯಲ್ಲೇ ಅಚಾನಕ್ಕಾಗಿ ನಿರ್ಮಾಣಗೊಂಡಿರುವುದು. ಇದಕ್ಕೂ ಕೂಡ ಒಂದು ಕಥೆ ಇದೆ. ಆ ಕಥೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅವತ್ತು ಆ ಘಟನೆ ನಡೆದಿರಲಿಲ್ಲ ಅಂದ್ರೆ ಇವತ್ತು ಈ ಟ್ರೀಟ್ಮೆಂಟ್ ಇಲ್ಲಿ ಇರ್ತಿರ್ಲಿಲ್ಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಬನ್ನಿ. ಪೇಸ್ ಮೇಕರ್ ಮತ್ತು ಪೆನಿಸಿಲಿನ್ ನ ಹೊರತುಪಡಿಸಿ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಬ್ಲಡ್ ಥಿನ್ನರ್ ನ ಆವಿಷ್ಕಾರವು ಕೂಡ ಅಕಸ್ಮಾತ್ ಆಗಿಯೇ ಆಗಿಬಿಟ್ಟಿತ್ತು. ಇದು 1920ರ ಸಂಗತಿ. ಆಗ ಪ್ರಾಣಿಗಳಲ್ಲಿ ಒಂದು ವಿಚಿತ್ರವಾದ ರೋಗ ಕಾಣಿಸಿಕೊಳ್ಳಲು ಆರಂಭವಾಗುತ್ತೆ. ಆ ರೋಗದಲ್ಲಿ ಅವುಗಳಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ದಷ್ಟಪುಷ್ಟ ಪ್ರಾಣಿಗಳು ಕೂಡ ಸತ್ತೋಗ್ತಾ ಇದ್ವು. ಅದರ ಹಿಂದಿನ ಸಂಗತಿ ತಿಳಿಯಲು ಮುಂದಾದಾಗ ಹುಲ್ಲಿನ ಮೇಲೆ ಜಮೆಯಾಗಿರೋ ವಿಶೇಷ ಫಂಗಸ್ ಒಂದನ್ನ ತಿನ್ನೋದ್ರಿಂದಲೇ ಅವುಗಳ ಬ್ಲಡ್ ತುಂಬಾನೇ ತೆಳುವಾಗ್ತಿತ್ತು. ನಂತರ ಆ ಫಂಗಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ, ಅದರಲ್ಲಿ ವಿಶೇಷವಾದ ಕೆಮಿಕಲ್ ಒಂದಿದ್ದು ಅದುವೇ ದೇಹದೊಳಗಿನ ರಕ್ತವನ್ನ ತೆಳುವಾಗಿಸ್ತಾ ಇತ್ತು. ಈ ಕೆಮಿಕಲ್ ಅನ್ನೇ ನಂತರದ ದಿನಗಳಲ್ಲಿ ವಫ್ರಿನ್ ಎಂದು ಹೆಸರಿಡಲಾಗುತ್ತೆ. ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಪೇಷಂಟ್ ಗಳಿಗೂ ಕೊಡೋಕು ಮೊದಲು ಇದನ್ನ ಸುಮಾರು 30 ವರ್ಷಗಳವರೆಗೆ ಇದನ್ನ ಇಲಿ ಪಾಷಾಣದಂತೆ ಬಳಸಲಾಗ್ತಿತ್ತು. 1950ರ ನಂತರ ವಫ್ರಿನ್ ಅನ್ನ ಮನುಷ್ಯರ ಮೇಲೆಯೂ ಬಳಕೆ ಮಾಡಲು ಆರಂಭಿಸ್ತಾರೆ. ಈ ಜೀವ ಉಳಿಸೋ ಮೆಡಿಸಿನ್ ಅನ್ನ ಮೊದಲು ಬಳಸಿದ್ದ ಪೇಷಂಟ್ ಗಳ ಲಿಸ್ಟ್ ನಲ್ಲಿ US ಪ್ರೆಸಿಡೆಂಟ್ ಡ್ವೈಟ್ ಡಿ ಐಸನ್ ಹೌವರ್ ಕೂಡ ಒಬ್ಬರು. ಇವರಿಗೆ 1955ರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಗ ವಫ್ರಿನ್ ನ ಬಳಕೆಯಿಂದಲೇ ಅವರ ಜೀವ ಉಳಿಸಲಾಗಿತ್ತು. ಕಡ್ಡಿ ಪೆಟ್ಟಿಗೆ ಸರ್, ಎಲ್ಲರ ಮನೆಯಲ್ಲೂ ಇರುತ್ತೆ. ನಾವು ಬೆಂಕಿ ಹಚ್ಚಕ್ಕೆ, ಗ್ಯಾಸ್ ಸ್ಟವ್ ಹಚ್ಚೋಕೆ ಕಡ್ಡಿ ಪೆಟ್ಟಿಗೆನ ಯೂಸ್ ಮಾಡ್ತೀವಿ. ಕಡ್ಡಿ ಪೆಟ್ಟಿಗೆ ಕೂಡ ಅದನ್ನು ಕೂಡ ರೆಡಿ ಮಾಡಬೇಕು ಅಂತ ಮಾಡಿದ್ದಲ್ಲ, ಕಡ್ಡಿ ಪೆಟ್ಟಿಗೆ ಕೂಡ ಏನೋ ಒಂದು ಒಬ್ಬ ವಿಜ್ಞಾನಿ ಏನೋ ಒಂದನ್ನು ಕಂಡು ಹಿಡಿಯಕ್ಕೆ ಹೋದಾಗ ತುಂಬ ಕೆಲಸ ಮಾಡಿ ಸುಸ್ತಾಗಿ ಮನೆಯಲ್ಲಿ ಕೂತ್ಕೊಳ್ಳೋಕೆ ಹೋಗ್ತಾನೆ. ಕೂತ್ಕೊಳ್ಳೋಕೆ ಹೋದಾಗ
ಆತ ಬಳಸಿರುವಂತಹ ಒಂದು ವಸ್ತುವಿನಲ್ಲಿ ಒಂದು ಚಮತ್ಕಾರವಾಗುತ್ತೆ. ಆ ಚಮತ್ಕಾರದಿಂದ ಆತ ಕಡ್ಡಿ ಪೆಟ್ಟಿಗೆಯನ್ನ ಕಂಡುಹಿಡಿತಾನೆ. ಅದು ಹೇಗಾಯ್ತು, ಇದರ ಕಥೆ ಏನು ಅಂತ ನೋಡೋಣ ಬನ್ನಿ. ಮನುಷ್ಯನ ಎಲ್ಲದಕ್ಕೂ ದೊಡ್ಡ ಸಾಧನೆಯೇ ಬೆಂಕಿಯನ್ನ ಹತ್ತಿಸಿದ್ದು. ಮನುಷ್ಯ ಬೆಂಕಿ ಹತ್ತಿಸೋದನ್ನ ಕಲಿತ ದಿನದಿಂದಲೂ ಈ ಪ್ರೊಸೆಸ್ ಅನ್ನ ಸರಳೀಕರಿಸುತ್ತಲೇ ಹೋಗಿದ್ದಾನೆ. ಕಡ್ಡಿ ಪೆಟ್ಟಿಗೆಗೂ ಮೊದಲು ಬೆಂಕಿ ಹತ್ತಿಸೋದು ಒಂದು ಕಷ್ಟದ ಕೆಲಸವೇ ಆಗಿತ್ತು. ಕೆಲವರು ಕಲ್ಲು ಉಜ್ಜಿ ಬೆಂಕಿ ಹಚ್ಚಿದ್ರೆ ಇನ್ನು ಕೆಲವರು ಕಟ್ಟಿಗೆಯ ತುಂಡುಗಳನ್ನ ಒಂದರ ಮೇಲೊಂದಿಟ್ಟು ಉಜ್ಜುತ್ತಿದ್ರು. 1827ರಲ್ಲಿ ಬ್ರಿಟಿಷ್ ಫಾರ್ಮಸಿಸ್ಟ್ ಜಾನ್ ವಾಕರ್ ಕೆಲ ಕೆಮಿಕಲ್ಗಳನ್ನು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದ. ಆತ ಯಾವ ಸ್ಟಿಕ್ ಇಂದ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದನೋ ಅದನ್ನ ಮಿಸ್ ಆಗಿ ತನ್ನ ರೂಮಿನ ಬೋನ್ ಫೈರ್ ಬಳಿ ಇಟ್ಟು ಬಿಟ್ಟಿದ್ದ. ಆಗ ಅಚಾನಕ್ಕಾಗಿ ಆ ಸ್ಟಿಕ್ ಮೇಲಿನ ಕೆಮಿಕಲ್ಗೆ ಬೆಂಕಿ ಹತ್ತಿ ಬಿಡುತ್ತೆ. ಅದರ ನಂತರವೇ ಅವನಿಗೆ ಮ್ಯಾಚ್ ಸ್ಟಿಕ್ಸ್ ಮಾಡೋ ಐಡಿಯಾ ಬಂದು ಬಿಡುತ್ತೆ. ಈ ಕೆಮಿಕಲ್ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಆಂಟಿಮನಿ ಸಲ್ಫೈಡ್ ನ ಮಿಶ್ರಣವಾಗಿದ್ದು, ಜಾನ್ ವಾಕರ್ನ ಈ ಇನ್ವೆನ್ಷನ್ ಎಷ್ಟೊಂದು ಸಫಲತೆ ಪಡಿತೆಂದ್ರೆ ಅಂದಿನಿಂದ ಇಂದಿನವರೆಗೆ ಪ್ರತಿ ಮನೆಯಲ್ಲಿ ಕಡ್ಡಿ ಪೆಟ್ಟಿಗೆ ಇದ್ದೇ ಇರುತ್ತೆ. ಜಾನ್ ವಾಕರ್ ಆತನ ಈ ಇನ್ವೆನ್ಷನ್ ಪೇಟೆಂಟ್ ಮಾಡಿಸಿರಲಿಲ್ಲ. ಸೊ ಜನ ಆತನ ಫಾರ್ಮುಲಾವನ್ನ ಕಾಪಿ ಮಾಡಿ ಕಡ್ಡಿ ಪೆಟ್ಟಿಗೆಗೆ ಹೊಸ ರೂಪ ಕೊಟ್ಟು ತಯಾರಿ ಮಾಡಲು ಆರಂಭಿಸಿದ್ರು. 1859ರಲ್ಲಿ ಜಾನ್ ವಾಕರ್ನ ಸಾವಾದ ಬಳಿಕದಿಂದಲೇ ಆತನಿಗೆ ಇನ್ವೆಂಟರ್ ಆಫ್ ಮ್ಯಾಚ್ ಸ್ಟಿಕ್ಸ್ ಅಂತ ಕರೆಯಲಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ವಿಶೇಷವಾಗಿರುವಂತಹ ಒಂದಿಷ್ಟು ನಿಮಗೆಲ್ಲರಿಗೂ ಗೊತ್ತಿಲ್ಲದಂತಹ ಮಾಹಿತಿಯನ್ನ ನಾನು ಕೊಡಲು ಪ್ರಯತ್ನ ಪಟ್ಟೆ ಅಂತ ಅನ್ಕೊಳ್ತೀನಿ. ಕೆಲವು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ, ಬಟ್ ಹಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇದನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.